children. Today we are going to solve the exercise part, 3rd standard, poem Face to Face. Here is understanding text. A part, tick the correct statements. If the statements are correct according to that poem, we have to tick it. If it's wrong, we have to make it cross. Let's see first one. The speaker would like to meet children from different parts of the world. Speaker different parts of the world ಅವರಿಗೆ ಸಿಗಬೇಕು ಅಂತ ಅನ್ಕೋತಾ ಇದ್ದಾರೆ. So this is the correct statement. Second one, the speaker would only see the children and not talk to them. ಅವರನ್ನು ನೋಡ್ತಾ ಇದ್ರು ಬಟ್ ಮಾತಾಡ್ತಾ ಇರಲಿಲ್ವಾ ಅವರು? No, it's wrong. The speaker wants to learn the games children play. ಸ್ಪೀಕರ್ ಏನು ಮಾಡ್ಬೇಕು ಅನ್ಕೋತಾ ಇದ್ರು? ಮಕ್ಕಳು ಆಟಾಡೋದನ್ನು ಆಟಾಡಬೇಕು ಅನ್ಕೋತಾ ಇದ್ರು. Yes, this is the right. The speaker does not want to meet the children families. The speaker does not want to meet the children's families. ಫ್ಯಾಮಿಲೀಸಿಗೆ ಮೀಟ್ ಆಗೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. So that is wrong. The speaker would like to become friends with other children. ಬೇರೆ ಚಿಲ್ಡ್ರನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ಕೋತಾ ಇದ್ರು. Is it correct? Yes. So this is correct. Move on to the B part, that is answer these questions. So we solve the answer questions. So answer these questions. That first question, why does the speaker want to travel around the world? Speaker ಯಾಕೆ ಟ್ರಾವೆಲ್ ಮಾಡಬೇಕು ಅನ್ಕೋತಾ ಇದ್ರು around the world? The speaker wants to travel around the world so that she can get a chance to see the boys and girls of other lands and let them all see her. ಯಾಕೆ ಟ್ರಾವೆಲ್ ಮಾಡ್ತಾ ಇದ್ರು ಅಂದರೆ ಅವರಿಗೆ ಬೇರೆ ಬೇರೆ ಲ್ಯಾಂಡಲ್ಲಿರುವಂಥ ಬಾಯ್ಸ್ ಗರ್ಲ್ಸನ್ನು ನೋಡ್ಕೊಂಡ್ಬಿಟ್ಟು ಅವರು ಕೂಡ ಇವ್ರ ಬಗ್ಗೆ ತಿಳ್ಕೊಳ್ಳಿ ಅನ್ನೋದು ಅವರಿಗೆ ಇಚ್ಛೆ ಇತ್ತು. ಸೊ ಸೆಕೆಂಡ್ ಒನ್, ವಾಟ್ ವಿಲ್ ದ ಸ್ಪೀಕರ್ ಡೂ ವೆನ್ ಶಿ ಮೀಟ್ಸ್ ದ ಚಿಲ್ಡ್ರನ್ ಫೇಸ್ ಟು ಫೇಸ್? ಫೇಸ್ ಟು ಫೇಸ್ ಮೀಟ್ ಆದಾಗ ಸ್ಪೀಕರ್ ಏನು ಮಾಡಿದ್ರು? ವೆನ್ ದ ಸ್ಪೀಕರ್ ಮೀಟ್ಸ್ ದ ಚಿಲ್ಡ್ರನ್ ಫೇಸ್ ಟು ಫೇಸ್, ಶಿ ವುಡ್ ಲೈಕ್ ಟು ಗೆಟ್ ಟು ನೋ ದೇರ್ ನೇಮ್ಸ್. ಫಸ್ಟ್ ಅವ್ರ ನೇಮನ್ನು ತಿಳ್ಕೊಂಡ್ರು. She wants to sit and talk with them and learn to play their games. ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಅವರ ಗೇಮ್ಸನ್ನು ಕೂಡ ಕಲಿತಾ ಇದ್ರು. ನೆಕ್ಸ್ಟ್ ಮೂವ್ ಆನ್ ಟು ದ ಥರ್ಡ್ ಒನ್. ವೈ ಡಸ್ ದ ಸ್ಪೀಕರ್ ವಾಂಟ್ ಟು ವಿಸಿಟ್ ದ ಚಿಲ್ಡ್ರನ್ಸ್ ಹೋಮ್? ಯಾಕೆ ಸ್ಪೀಕರ್ ಚಿಲ್ಡ್ರನ್ಸ್ ಹೋಮನ್ನು ಮೀಟ್ ಆಗ್ಬೇಕು ಅನ್ಕೋತಾ ಇದ್ರು? The speaker wants to visit the children's home because she wants to share their family life. ಅವರ ಫ್ಯಾಮಿಲಿ ಲೈಫನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ she would like to taste the food. ಅವರ ಮನೆ ಫುಡ್ಡನ್ನು ಟೇಸ್ಟ್ ಮಾಡೋದಕ್ಕೆ they eat and see the clothes they wear. ಅವ್ರು ಯಾವ ಟೈಪ್ ಆಫ್ ಕ್ಲೋತ್ಸನ್ನು ವಿಯರ್ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇಚ್ಛೆ ಆಗಿರುತ್ತೆ. Then how will the speaker become friends with the other children? ಹೇಗೆ ಅವರು ಫ್ರೆಂಡ್ಶಿಪ್ಪನ್ನು ಮಾಡಿಕೊಂಡ್ರು? The speaker will become friends with the other children by knowing them well before her journey ends. ಅವರ ಜರ್ನಿ ಎಂಡ್ ಆಗೋದ್ರೊಳಗಾಗಿ ಅವರು ಏನು ಮಾಡಿದರು ಅಂತಂದರೆ ಚಿಲ್ಡ್ರನ್ ಬಗ್ಗೆ ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ಅವರು ಏನು ತಿಂತಾರೆ, ಏನು ವಿಯರ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಹೇಗೆ, ಆ್ಯಂಡ್ ಅವರು ಯಾವ ಕ್ಲೋತ್ಸನ್ನು ವಿಯರ್ ಮಾಡ್ತಾರೆ, ಯಾವ ಗೇಮ್ಸನ್ನು ಆಟ ಆಡ್ತಾರೆ, ಅವ್ರದ್ದು ಹೆಸರೇನು, ಎಲ್ಲವನ್ನು ತಿಳ್ಕೊಳ್ಳೋದ್ರಿಂದ ತಮ್ಮ ಜರ್ನಿ ಎಂಡ್ ಆಗೋದ್ರೊಳಗೆ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಏನಾದರೂ ಅವರ ಫ್ರೆಂಡ್ಸ ಆದರು. ಸೊ a rhyme is a repetition of similar sound in two or more words. Rhyming word ಅಂತಂದರೆ ರಿಪಿಟೇಷನ್ ಆಗುವಂಥ ಸೇಮ್ ಸೌಂಡ್ಸದ್ದು. ಫಾರ್ ಎಕ್ಸಾಂಪಲ್, ದ ವರ್ಡ್ ಸಿ ಆ್ಯಂಡ್ ಮೀ ರೈಮ್ ಬಿಕಾಸ್ ದೇ ಎಂಡ್ ವಿತ್ ಆ್ಯನ್ ಇ ಸೌಂಡ್. ಈ ಸೌಂಡಿಂದ ಅದೇನಾಗ್ತಾ ಇದೆ? ಎಂಡನ್ನು ಕೊಡ್ತಾ ಇದೆ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಒನ್ ಎಕ್ಸಾಂಪಲ್, ಫೇಸ್, ರೇಸ್, ಲೇಸ್. ಲೈಕ್ ದಟ್ ವಿ ಹ್ಯಾವ್ ಟು ಸಾಲ್ವ್. So eat rhyming word,
we can write here seat and beat. Next, boys, toys and noise. Noise. No, blow and flow. Blow and flow. Right? Around, ground and round. Ground and round. Next, play, clay and day. Clay and day. That is talk, walk and stalk. Walk and stalk. Move on to the listening part. Okay. That is, I appreciate your coming. ನೀನು ಬರೋದು ನನಗೆ ತುಂಬ ಖುಷಿ ಅಂತ ಹೇಳೋದ್ರ ಬಗ್ಗೆ ಏನು ಮೀನಿಂಗ್? ದಟ್ ಈಸ್, ಐ ಅಕ್ಸೆಪ್ಟ್ ಯುವರ್ ಕಮಿಂಗ್, ಐ ಆಮ್ ಗ್ಲ್ಯಾಡ್ ಯು ಕೇಮ್, ಐ ಅರೇಂಜ್ಡ್ ಫಾರ್ ಯು ಟು ಕಮ್. ದಟ್ ಈಸ್, ಐ ಆಮ್ ಗ್ಲ್ಯಾಡ್, ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ನೀನು ಬಂದಿದ್ದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಶಿ ಈಸ್ ಅವರ್ ಕಲೀಗ್. ಇಟ್ ಮೀನ್ಸ್ she is our friend from college, she is our senior, she is our co-worker. ಜೊತೆಲಿ ವರ್ಕ್ ಮಾಡೋರಿಗೆ ಏನಂತ ಕರೀತಾರೆ? ಕಾಲೀಗ್ ಅಂತ ಕರೀತಾರೆ. ಸೊ she is our co-worker. And the third one is, that is, we are done with the introduction. It means the introduction were good, the introductions are over, we need to do introduction. It means ನಾವು ನಮ್ಮ introduction ಮುಗಿಸಿದ್ವಿ means over. The introductions are over. Right? Move on to the pronunciation part, that is photograph, geography, telephone, phone, alphabet, pharmacy, dolphin, nephew. We can notice that PH have an F sound. ಎಲ್ಲೆಲ್ಲಿ PH sound ಇದೆ ಅಲ್ಲಿ ನಾವು F ಸೌಂಡನ್ನು ಮಾಡಿದ್ದೀವಿ. ಫೋಟೋಗ್ರಾಫ್ PH ಸೌಂಡಲ್ಲಿ F ಅನ್ನು ಮಾಡಿದ್ದೀವಿ. ಜಾಗ್ರಫಿ ಫ ಸೌಂಡ್. ಟೆಲಿಫೋನ್ ಫ. ಫೋನ್ ಫ. ರೈಟ್? F ಸೌಂಡನ್ನು ಮಾಡ್ತಾ ಹೋಗಿದ್ದೀವಿ. ಹಿಯರ್ ಈಸ್ ದ ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ವಿ ವಿತ್ ದೇರ್ ಮೀನಿಂಗ್ಸ್ ಇನ್ ಕಾಲಮ್ ಬಿ. ಓಕೆ, ಹೆಡ್ಫೋನ್ಸ್ ಅಂದರೆ ಏನು? ಇದರಲ್ಲಿ ಮ್ಯಾಚ್ ಮಾಡಬೇಕು. ಸೊ ಹೆಡ್ಫೋನ್ಸ್ ಮೀನ್ಸ್ ಆ್ಯನ್ ಇಕ್ವಿಪ್ಮೆಂಟ್ ವಾರ್ಮ್ ಓವರ್ ಇಯರ್ಸ್. ಆರ್ಫನ್. ಆರ್ಫನ್ ಮೀನ್ಸ್ ಅ ಪರ್ಸನ್ ಹೂ ಹ್ಯಾಸ್ ನೋ ಪೇರೆಂಟ್ಸ್. ಯಾರಿಗೆ ಪೇರೆಂಟ್ಸ್ ಇರೋದಿಲ್ಲ ಅವರಿಗೆ ಆರ್ಫನ್ ಅಂತ ಕರೀತಾರೆ. ಫೋಟೋಕಾಪಿ. ಓಕೆ, ಫೋಟೋಕಾಪಿ ಮೀನ್ಸ್ ಅ ಕಾಪಿ ಆಫ್ ಅ ಡಾಕ್ಯುಮೆಂಟ್. ಹೈಫನ್. Hyphen means a punctuation mark. Then physician means that is a doctor. So here one B part, according to that all the words from the A part we have to fill it. The dash boy was looked after by his grandparents. Grandparents ನೋಡ್ಕೋತಾ ಇದ್ದಾರೆ ಆ ಹುಡುಗನಿಗೆ. So that is called as orphan, who don't have parents. I use dash when I listen to music. ಮ್ಯೂಸಿಕ್ ಲಿಸನ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡ್ತೀವಿ ನಾವು? ದಟ್ ಈಸ್ ಹೆಡ್ಫೋನ್ಸ್. ಹೆಡ್ಫೋನ್ಸ್. To join two words together, a dash is used. That is hyphen. Hyphen will be used. Punctuation mark. I have a dash of my birth certificate. That is photocopy. That is photocopy. My grandfather was a physician. Physician. So from the column ನಾವು ಮ್ಯಾಚ್ ಮಾಡಿದ್ವಲ್ಲ ಅದೇ ವರ್ಡ್ಸನ್ನು ತಗೊಂಡ್ಬಿಟ್ಟು we have to solve this filling the blanks part, children. Okay, thank you.